ಬೆಂಗಳೂರಿನಲ್ಲಿ ಹಾಡ ಹಗಲೇ ಭೀಕರ ಹತ್ಯೆ ನಡೆದಿದೆ. ಚಾಕುವಿನಿಂದ ಕತ್ತು ಕೊಯ್ದು ವ್ಯಕ್ತಿಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಪ್ರಾವಿಷನ್ ಸ್ಟೋರ್ ಮಾಲೀಕ ಮಾದೇಶ್ ಕೊಲೆಯಾದ ವ್ಯಕ್ತಿ. ಹಾಡ ಹಗಲೇ ನಡೆದಿರುವಂತಹ ಭೀಕರ ಹತ್ಯೆ ಇದು. ಆನೇಕಲ್ ತಾಲೂಕಿನ ಕಿತ್ತಗಾನಹಳ್ಳಿಯಲ್ಲಿ ಆಗಿರುವ ಮರ್ಡರ್. ಏರ್ಗನ್ ಸಮೇತ ಮನೆಗೆ ನುಗ್ಗಿ ಬರ್ಬರವಾಗಿ ಮಾದೇಶ್ ಅವರನ್ನ ಹತ್ಯೆ ಮಾಡಿದ್ದಾರೆ ಕಿಡಿಗೇಡಿಗಳು. ಗನ್ ಚಾಕು ಸಮೇತವಾಗಿ ಎಂಟ್ರಿ ಕೊಟ್ಟಿದ್ದ ಹಂತಕರು. ಬೈಕ್ನಲ್ಲಿ ಈ ದುಷ್ಕರ್ಮಿಗಳು ಬಂದಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನು ಘಟನಾ ಸ್ಥಳಕ್ಕೆ ಹೆಬ್ಬಗೋಡಿ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ಪರಿಶೀಲನೆಯನ್ನ ಮಾಡಿ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ. ಒಂದು ಕಡೆ ಘಟನಾ ಸ್ಥಳದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರೆ ಕಿತ್ತಗಾನಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ಪ್ರಾವಿಷನ್ ಸ್ಟೋರ್ ಮಾಲೀಕರಾಗಿರುವಂತಹ ಮಾದೇಶ್ ಅವರನ್ನ ದುಷ್ಕರ್ಮಿಗಳು ಬಂದು ಬರ್ಬರವಾಗಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ಹೋಗಿದ್ದಾರೆ, ಕತ್ತು ಕೊಯ್ದಿದ್ದಾರೆ. ಆದರೆ ಏನು ಕಾರಣ, ಮಾದೇಶ್ ಅವರ ಮೇಲೆ ಏನು ಜಿದ್ದಿತ್ತು, ವೈಷಮ್ಯ ಇತ್ತು, ವ್ಯಾವಹಾರಿಕವಾಗಿ ಇತ್ತ ಅಥವಾ ವೈಯಕ್ತಿಕವಾಗಿ ಅವರ ಮೇಲೆ ಏನಾದರೂ ಸೇಡಿತ್ತ ಈ ದುಷ್ಕರ್ಮಿಗಳಿಗೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ನಾವಿಲ್ಲಿ 20 ವರ್ಷದಿಂದ ಇದ್ದೀವಿ ಸರ್. ನಾವಾಯ್ತು ನಮ್ಮ ಕೆಲಸ ಆಯಿತು ಅಂತಿದ್ದೀವಿ. ಬೇರೆ ಒಬ್ರು ತಂಟೆಗೆ ಹೋದವರಲ್ಲ, ಒಬ್ರಿಗೆ ಇದು ಮಾಡಿದವರಲ್ಲ. ಅಂಗಡಿಯಿಂದ ಮನೆಗೆ ಬಂದಿದ್ದಾರೆ ಅಷ್ಟೇ. ಜಸ್ಟ್ ಒಂದು 10 ನಿಮಿಷ ಆಗಿದೆ ಮನೆಗೆ ಬಂದು. ಅಂಗಡಿಯಿಂದ ಮನೆ ತಗ ಬರೋಷ್ಟೊತ್ತಿಗೆ ಈ ಥರ ಮಾಡಿಸಿದ್ದಾರೆ. ಯಾರೋ ಮಾಡಿಸಿದ್ದಾರೆ. ದುಡ್ಡು ಎತ್ಕೊಂಡು ಹೋಗಿ ಬಂದಿಲ್ಲ. ಅವ್ರು ದುಡ್ಡೆಲ್ಲ ಮನೆಯಲ್ಲೇ ಬಿದ್ದಿದೆ, ಅದು ಮುಟ್ಟಿಲ್ಲ. ಅವರು ಯಾರೋ ಬೇಕು ಅಂತಲೇ ಮಾಡಿಸಿದ್ದಾರೆ. ಬಿರ್ನ್ ಮನೆಗೆ ಬನ್ನಿ ಅಂದರು. ಓಡ್ ಬಂದು ನೋಡೋಷ್ಟೊತ್ತಿಗೆ ಈ ಥರ ಆಗಿದೆ. ಕತ್ತು ಕೊಯ್ದು ಹಾಕಿದ್ದಾರೆ ಚಾಕುಲ್ಲಿ. ಚಾಕು ಎಲ್ಲ ಅಲ್ಲೇ ಬಿದ್ದಿದೆ ಸರ್ ರೂಮಲ್ಲಿ. ಏನಿಲ್ಲ ಸರ್, ಚಾಕು ಅವ್ರೇನೋ ಬ್ಯಾಗ್ ಎತ್ಕೊಂಡ್ಬಂದಿದ್ದ. ಬ್ಯಾಗು ಅವ್ನ ಗಾಡಿ ಹೆಲ್ಮೆಂಟು, ಬ್ಯಾಗಲ್ಲಿ ಅದೇನೋ ಗನ್ ಥರ ಚಿಕ್ಕಂತಿದ್ದಿತ್ತು. ಅದು ಇನ್ನೇನೇ ಇದಾವೆ ಗೊತ್ತಿಲ್ಲ ಏನು ಅಂತ ನಮಗೆ. ಅವೆಲ್ಲ ಗಲಾಟೆ ಏನಿಲ್ಲ ಸರ್. ಯಾರು ಸರ್ ಅಂಗಡಿ ಅಕ್ಕಪಕ್ಕರೆಲ್ಲ ಅಣ್ಣ ತಮ್ಮಂದ್ರ ಥರ ಇದೀವಿ ಸರ್ ನಾವು. ಇಲ್ಲಿರೋ 4 ಏರಿಯಾ ಎಲ್ಲಾರ ಕೇಳ್ರಿ, ಕಾಸನಕನಹಳ್ಳಿ ಆಗಲಿ, ಆರಂಟಹಳ್ಳಿ ಆಗಲಿ, ಇಲ್ಲ ಕೇಳ್ರಿ. ಮಾದೇಶ್ ಅಂದರೆ ಒಳ್ಳೆಯರಪ್ಪ ಅಂತಾರೆ ಬಿಟ್ಟು ಒಬ್ಬರು ಅವ್ನು ಸರಿ ಇಲ್ಲ ಅನ್ನೋರು ಯಾರಿಲ್ಲ. ಇಲ್ಲಿ ಬಂದು ಎಷ್ಟು ಹಿಡ್ಕೊಂಡ್ರು, ಅವ್ರು ತಪ್ಪಿಸ್ಕೊಂಡು ಹೊರಟೋಗಿದ್ದಾನೆ ಸರ್. ಸಿಕ್ಕಿಲ್ವಂತೆ. ಒಂದೇ ಬೈಕಲ್ಲಿ ಒಬ್ಬನೇ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ನಮ್ಗೆ ಅದು ಮಾಹಿತಿ. ಹೆಬ್ಬಗೋಡಿ ಗ್ರಾಮ ಲಿಮಿಟ್ಸ್ ತಾತಯ್ಯನ ಮಠ ಈ ರೋಡಲ್ಲಿ ಒಂದು 12:35 ಆ ಥರ ನಮ್ಗೆ 112 ಒಂದು ಕಾಲ್ ಬಂತು. ಇವರು ನೈಬರ್ಸು ಯಾರೊಬ್ಬರು ಒಂದು ಸ್ಕೂಟ್ರಲ್ಲಿ ಬಂದು ಒಬ್ಬರನ್ನ ಮಾದೇಶನ್ ಕತ್ತಿಸಿಲಿ ಕೊಲೆ ಮಾಡಿದ್ರು ಅಂಥೇಳಿ. ಘಟನೆಗೆ ಇಮಿಡಿಯೇಟ್ಲಿ ಹೆಬ್ಬಗೋಡಿ ಇನ್ಸ್ಪೆಕ್ಟರ್ ಸೋಮಶೇಖರ್, ನಮ್ಮ ACP ಅವರು ಸಿಬ್ಬಂದಿಲ್ಲ ನೋಡಿದಾಗ ಅವ್ರ ಮನೆಯಲ್ಲೇ ಕೆಳಗಡೆ ಒಂದು ಹರಿತವಾದ ಆಯುಧದಿಂದ ಕತ್ತಿಸಲಿ ಕೊಲೆ ಮಾಡಿದ್ದಾರೆ. ಇದನ್ನು ಅರಚಾಟ ಮತ್ತು ಇದನ್ನೆಲ್ಲ ನೋಡಿದಂಥ ನೈಬರ್ ಒಬ್ಬರು ಬಂದು ಅವನ ಅಸಾಲ್ಟೆಂಟ್ನ ಹಿಡಿಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆವಾಗ ಕೂತ್ಕೊಂಡು ಸಹ ಅಕ್ಕಪಕ್ಕದಲ್ಲಿ ಯಾರೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅವನು ಬೈಕ್ನ ಅಡ್ಡ ಹಾಕಿದಾಗ ಅವ್ರಿಗೂ ಶಫಲ್ ಆಗಿದೆ. ಅವ್ರು ನೋಡಿದ್ದಾನೆ ವ್ಯಕ್ತಿನ, ಬಟ್ ಅವನ ಕೈಗೆ ಸಿಕ್ಕಿಲ್ಲ. ಅವನ ಕಡೆಯಿಂದ ಒಂದು ಬ್ಯಾಗ್ ಮತ್ತು ಅವನ ಹೆಲ್ಮೆಟ್ಟು ಅದೆಲ್ಲ ಸಿಕ್ಕಿದೆ. ಸೊ ಅದರಲ್ಲಿ ನೋಡಿದಾಗ ಅದರಲ್ಲಿ ಸಹ ಒಂದು ಏರ್ ಪಿಸ್ಟಲ್ ಒಂದು ಇದೆ, ಮತ್ತು ಒಂದು ಮೆಟಲ್ ಡಿಟೆಕ್ಟರು ಮತ್ತು ಟಾರ್ಚ್ ಥರ ಕಾಣಿಸ್ತಾ ಇದೆ. ಸೊ ದಟ್ ಇದು ಯಾರಾದರೂ ಗೊತ್ತಿರೋರೇ ಮಾಡಿರಬೇಕು ಅಥವಾ ಪರ್ಟಿಕ್ಯುಲರ್ಲಾಗಿ ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಪೊಲೀಸ್ ತನಿಖೆ ನಡೀತಾ ಇದೆ. ಈಗ ಹೆಬ್ಬಗೋಡಿನಲ್ಲಿ ಒಂದು ಕೊಲೆ ಪ್ರಕರಣ ನಾವು ದಾಖಲಿಕೊಂಡಿದ್ದೀವಿ. ಈಗ ಆರೋಪಿ ಪತ್ತೆಗೆ ವಿಶೇಷ ತಂಡಗಳು ನಮ್ಮ ACP ಸತೀಶ್ ಅವರು ನೇತೃತ್ವದಲ್ಲಿ ಮಾಡಿದ್ದೀವಿ. ಹೆಬ್ಬಗೋಡಿ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಸದ್ಯದಲ್ಲಿ ನಮಗೆ ಆರೋಪಿಯನ್ನು ಬಂಧಿಸಿ ಮಾಡೋಂಥ ವಿಶ್ವಾಸ ಇದೆ.